ನಮಸ್ಕಾರ. ರೋಟರಿ ಕ್ಲಬ್ ಸೊರಬ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಮಹಾಂತೇಶ್ ಅವರೇ, ಕಾರ್ಯದರ್ಶಿಗಳಂತ ಕೃಷ್ಣಪ್ಪ ಓಟೂರ್ ಅವರೇ, ನಿಯೋಜಿತ ಅಧ್ಯಕ್ಷರಾದಂಥ ಮಾಲ್ತೇಶ್ ಅವರೇ, ನಿಯೋಜಿತ ಕಾರ್ಯದರ್ಶಿ ಪ್ರಕಾಶ್ ಅವರೇ, ಮಾಜಿ ಕಾರ್ಯದರ್ಶಿಗಳಾದಂಥ ಯಶೋಧರ್ ಅವರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ರೋಟರಿ ಕ್ಲಬ್ ಸೊರಬದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಒಂದು ಅಳಿಲ್ ಸೇವೆಯನ್ನು ಮಾಡ್ತಾ ಒಂದು ರೋಟರಿಯ ಸದಸ್ಯರ ಸ್ನೇಹ ಬಳಗವನ್ನು ಒಳಗೊಂಡು ಇಲ್ಲಿ ತನಕನೂ ಸಮಾಜಮುಖಿಯಾಗಿ ಬರ್ತಾ ಇದ್ದಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಎಂದಿನಂತೆ ಪದ್ಧತಿಯ ಪ್ರಕಾರ ಪ್ರತಿ ವರ್ಷವೂ ನಮ್ಮ ರೋಟರಿ ಕ್ಲಬ್ ಅಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುವಂಥದ್ದು ಜುಲೈ ತಿಂಗಳಲ್ಲಿ. ಪ್ರತಿ ವರ್ಷ ಯಾರು ಅಧ್ಯಕ್ಷ ಪದವಿಯನ್ನ ಸ್ವೀಕಾರ ಮಾಡ್ತಾರೆ ಅವರ ಅವಧಿ ಜುಲೈ ತಿಂಗಳಿಂದ ಪ್ರಾರಂಭವಾಗಿ ಮುಂದಿನ ಜೂನ್ ತಿಂಗಳ ಎಂಡಿಗೆ ಕೊನೆಗೊಳ್ತಕ್ಕಂಥದ್ದು. ಹಿಂದಿನ ಸಾಲು 2025-26ನೇ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ನೇಹಿತರಾದಂಥ ಮಹಾಂತೇಶ್ ಅವರು ರೋಟರಿ ಅಧ್ಯಕ್ಷರಾಗಿ ಸಾರ್ವಜನಿಕರ ಗಮನ ಸೆಳೆಯುವ ರೀತಿಯಲ್ಲಿ ಕೆಲಸ ಮಾಡಿ, ಪ್ರಕಾಶ್ ಬೆಳಗೋಡು ಅವರು ಕೂಡ ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದಾರೆ. ಮತ್ತೆ ವಿಶೇಷ ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ನಮ್ಮ ಕ್ಲಬ್ಬಿನ ಮೇಲೆ ಝೋನಲ್ ಲೆಫ್ಟಿನೆಂಟ್ ಅಂತ ಇರ್ತಾರೆ, ಅದ್ರ ಮೇಲೆ ಅಸಿಸ್ಟೆಂಟ್ ಗವರ್ನರ್ ಅಂತ ಇರ್ತಾರೆ, ಮೇಲ್ಗಡೆ ಗವರ್ನರ್ ಅಂತ ಇರ್ತಾರೆ. ತಮ್ಗೆಲ್ಲ ತಿಳಿದಿರೋ ಹಾಗೆ ಝೋನಲ್ ಲೆಫ್ಟಿನೆಂಟ್ ಆಗಿ ನಮ್ಮ ಕ್ಲಬ್ನವರೇ ಆಗಿರ್ತಕ್ಕಂಥ ಕೃಷ್ಣಪ್ಪ ಓಟೂರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಾಗರ ಮತ್ತು ಸೊರಬ ರೋಟರಿ ಕ್ಲಬ್ನ ಜವಾಬ್ದಾರಿ ಅವರಿಗಿರ್ತದೆ. ಇದೊಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಆಗ್ಬೇಕು. ಸಾರ್ವಜನಿಕರೆಲ್ಲ ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ಈ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ವಿ. 16ನೇ ತಾರೀಕು ಗಿರಿಜಾಶಂಕರ ಸಭಾಭವನದಲ್ಲಿ ಆ ಒಂದು ಪದಗ್ರಹಣ ಸಮಾರಂಭಕ್ಕೆ ಮಾನ್ಯ ಗವರ್ನರು ಎಂ ಬಿ ಭಟ್ ಅವರು ಅವರ ಗೌರವ ಉಪಸ್ಥಿತಿ ಇರುತ್ತೆ. ಮತ್ತೆ ಅವತ್ತು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲು ರೋಟರಿಯನ್ನ ಅಭಿನಂದನ್ ಶೆಟ್ಟಿ ಅವರು ಆಗಮಿಸಲಿದ್ದಾರೆ. ಮತ್ತೆ ಗೌರವ ಉಪಸ್ಥಿತಿ ರೋಟರಿ ಕ್ಲಬ್ನ ಅಸಿಸ್ಟೆಂಟ್ ಗವರ್ನರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಇರ್ತಾರೆ. ಹಾಗೆ ನಮ್ಮ ಎಲ್ಲ ಕ್ಲಬ್ಬಿನ ಸರ್ವ ಸದಸ್ಯರು ಕೂಡ ಅವತ್ತು ಉಪಸ್ಥಿತರಿರ್ತಾರೆ. ತಾವೆಲ್ಲರೂ ಕೂಡ ಈಗ ಮುಂದಿನ ಅಧ್ಯಕ್ಷರಿಗೆ ಎಂದಿನಂತೆ ಹಿಂದಿನ ಅಧ್ಯಕ್ಷರಿಗೆ ಹೇಗೆ ಸಪೋರ್ಟ್ ಅನ್ನು ಕೊಟ್ಟು ನೀವು ಪ್ರೋತ್ಸಾಹ ನೀಡಿದಿರಿ, ಹಾಗೆ ಮುಂದಿನ ಅಧ್ಯಕ್ಷರಿಗೂ ಕೂಡ ತಮ್ಮ ಪ್ರೋತ್ಸಾಹ ಅಗತ್ಯ ಇದೆ. ನಿಮ್ಮ ಪ್ರೋತ್ಸಾಹ ಮಾತ್ರ ಅಲ್ಲ, ಸಾರ್ವಜನಿಕರ ಪ್ರೋತ್ಸಾಹವೂ ಕೂಡ ಅಗತ್ಯ ಇದೆ. ನಿಮ್ಮ ಒಂದು ಪ್ರೇರಣೆಯಿಂದ ನಾವೆಲ್ಲರೂ ಸೇರಿ ತಂಡವಾಗಿ ಸಾರ್ವಜನಿಕ ಸೇವೆಯಲ್ಲಿ ಮುಂದುವರಿಯೋದಕ್ಕೆ, ಒಂದು ಸಮಾಜ ಸೇವೆಯನ್ನ ನಮ್ಮ ಕೈಲಾದ ಮಟ್ಟಕ್ಕೆ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ತಮ್ಮ ತಮ್ಮ ಕೈಲಾದಷ್ಟು ಹಣವನ್ನ ಕೈಯಿಂದ ಹಾಕೊಂಡು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ದೀವಿ. ನಿಮ್ಮ ಪ್ರೋತ್ಸಾಹವನ್ನ ಬೇಡ್ತಾ, ಪ್ರೋತ್ಸಾಹವನ್ನ ಕೋರ್ತಾ ನಾವು ಈ ಒಂದು ಕಾರ್ಯಕ್ರಮದಲ್ಲಿ 5 ಜನ ಸಾಧಕರನ್ನ, ವಿಶೇಷ ವ್ಯಕ್ತಿಗಳನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ನಿಮಗೆ ತಿಳಿಸ್ಕೊಡ್ತಾರೆ. ಪ್ರೆಸ್ ಮೀಟಿನಲ್ಲಿ ನನ್ನ ಜೊತೆ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಅವರೇ, ನನ್ನ ಕಾರ್ಯದರ್ಶಿಯಾಗಿ ಯಶಸ್ವಿಯಾಗಿ 1 ವರ್ಷ ನಿರ್ವಹಿಸಿದಂಥ ಕೃಷ್ಣಪ್ಪ ಓಟೂರ್ ಅವರೇ, ಮುಂದಿನ ಅಧ್ಯಕ್ಷರಾಗಿ ಪದವಿ ಸ್ವೀಕಾರ ಮಾಡುತ್ತಿರುವ ಮಾಲ್ತೇಶ್ ಹೆಚ್ಚಿ ಅವರೇ, ಮುಂದಿನ ಕಾರ್ಯದರ್ಶಿ ಆದಂಥ ಪ್ರಕಾಶ್ ಬೆಳಗೋಡು ಅವರೇ, ಯಶೋಧರ್ ಅವರೇ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಈಗಾಗಲೇ ಜ್ಞಾನೇಶ್ ಡಾಕ್ಟರ್ ಸರ್ ಹೇಳ್ದಂಗೆ 16ನೇ ತಾರೀಕು ಗಿರಿಜಾಶಂಕರ ಸಭಾಭವನದಲ್ಲಿ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ಇದೆ. ನಮ್ಮ ರೋಟರಿಯಲ್ಲಿ ಪದ್ಧತಿಯಂತೆ ಯಾವಾಗಲೂ ನಾವು
ಪದವಿ ಸ್ವೀಕಾರ ಸಮಾರಂಭನ ಹಾಗೆ ಮಾಡೋದಿಲ್ಲ. ನಾವೊಂದು ಸಾಧಕರಿಗೆ ಸನ್ಮಾನ ಅಂತ ಹೇಳಿ ಸ್ಪೆಷಲ್ ಆಗೇ ಮಾಡ್ತೀವಿ. ಅವಾಗಲೂ ನಮ್ಮ ಟೈಮಲ್ಲೂ ಮಾಡಿದ್ವಿ. ಈ ವರ್ಷನೂ ಅದೇ ಥರ 5 ಜನ ಸಾಧಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಇದರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಗುರುಮೂರ್ತಿ ಹೆಚ್ ಅವರಿಗೆ, ಹಸೆ ಚಿತ್ತಾರ ಇದರಲ್ಲಿ ವಿಶ್ವನಾಥ್ ಹೆಚ್ ಅವರಿಗೆ, ಕೃಷಿ ಕ್ಷೇತ್ರದಲ್ಲಿ ಚನ್ನಬಸಪ್ಪ ಪಿ ತೊರವಂದಿ, ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಅಜಿತ್ ಅವರಿಗೆ, ಹಾಗೆ ಸೇವಾ ಕ್ಷೇತ್ರದಲ್ಲಿ ಫೋರ್ಮ್ಯಾನ್ ಆದಂಥ ಜಗನ್ನಾಥ್ ವಿ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ.